ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹಾರಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತೆ ಇವತ್ತು ಒಂದು ತುಂಬಾನೇ ಮುಖ್ಯವಾದಂತಹ ವಿಷಯ, ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬೇಕು. ಯಾಕಂತ ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಏನೆಲ್ಲ ಒಂದು ಸ್ಟ್ರಿಕ್ಟ್ ಅನ್ನು ಮಾಡ್ತಾರೆ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ, ಅದು ಒಂದೊಂದು ದಿನಕ್ಕೂ ಮತ್ತೆ ರೂಲ್ಸನ್ನು ಚೇಂಜ್ ಮಾಡ್ಕೊಂಡು ಬರ್ತಾ ಇದೆ. ಅದನ್ನು ತಿದ್ದುಪಡಿ ಕೂಡ ಮಾಡ್ಕೊಂಡು ಬರ್ತಾ ಇದೆ. ಯಾಕಂತಂದರೆ ಎಷ್ಟೇ ಆದರೂ ಕೂಡ ಜನಗಳ ಪ್ರಾಬ್ಲಮನ್ನು ಕ್ಲಿಯರ್ ಮಾಡಬೇಕಾಗಿರೋದು ಕರ್ನಾಟಕದ ಬಾಧ್ಯತೆ. ಅದರಿಂದ ಕರ್ನಾಟಕ ಸರ್ಕಾರ ಅತಿಯಾಗಿ ಸ್ಟ್ರಿಕ್ಟ್ ಮಾಡಕ್ಕೆ ಹೋಯ್ತು ಅಂತಂದರೆ ಪಬ್ಲಿಕ್ಗೆ ತುಂಬಾನೇ ತೊಂದರೆ ಆಗುತ್ತೆ. ಅದನ್ನು ಕೂಡ ಸರ್ಕಾರ ಯೋಚನೆ ಮಾಡಬೇಕು. ಇದೆಲ್ಲವನ್ನು ಯೋಚನೆ ಮಾಡಿದ್ದೇನೆ. ಇವಾಗ ಏನು ಇದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕ ಸರ್ಕಾರ ಸೆಟ್ ಬ್ಯಾಕ್ ಏರಿಯಾ ಎಷ್ಟು ಲಿಮಿಟನ್ನು ಮಾಡಿತ್ತು, ಅದರಲ್ಲಿ ಇವಾಗ ಸುಮಾರು ಅರ್ಧದಷ್ಟು ಸಡಿಲಗೊಳಿಸಿದೆ ಅಂತಲೇ ಹೇಳಬೇಕು. ಯಾಕಂತಂದ್ರೆ ಏನು ಈ GBA ಅಧಿಸೂಚನೆಯನ್ನ ಹೊರಡಿಸಿದೆ, ಅದರ ಪ್ರಕಾರ ಸೆಟ್ ಬ್ಯಾಕ್ ಅನ್ನ ಮೊದಲಿಗಿಂತಲೂ ಆಲ್ಮೋಸ್ಟ್ ಕಡಿಮೆ ಮಾಡಿದೆ. ಯಾಕಂತಂದ್ರೆ ಈ ತರ ಎಕ್ಸಾಮ್ಷನ್ ಕೊಟ್ಟರೇನೆ ಜನಗಳಿಗೂ ಕೂಡ ಒಂದು ಹ್ಯಾಪಿ. ಒಂದೊಂದು ಹೇಳಬೇಕು ಅಂತಂದ್ರೆ ಈ ಸಿಟಿ ಲಿಮಿಟ್ ಅಲ್ಲಿ ಒಂದು 300-400 ಅಡಿ ಜಾಗ ಇರುತ್ತೆ. ಆ 300-400 ಅಡಿ ಜಾಗದಲ್ಲಿ 3 ಅಡಿ ಜಾಗನೇನೆ ಸುತ್ತಲೂ ಬಿಟ್ಕೊಂಡು ಹೋದ್ರೆ ಅದು ಬಿಲ್ಡಿಂಗ್ ಎಲಿವೇಶನ್ ಇಲ್ಲ, ನಾವು ಅಲ್ಲಿ ವಾಸ ಮಾಡಕ್ಕೂ ಆಗಲ್ಲ. ಆ ತರ ಪರಿಸ್ಥಿತಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಇದರಲ್ಲಿ ಒಂದು ಕಷ್ಟವನ್ನ ಅನುಭವಿಸ್ತಾ ಇದ್ರು. ಅದೆಲ್ಲವನ್ನು ಮನಗಂಡು ನಮ್ಮ ಕರ್ನಾಟಕ ಸರ್ಕಾರ ಇವಾಗ ಏನು ಯಾವುದೇ ಒಂದು ಕಟ್ಟಡ ಕಟ್ಟಬೇಕಂದ್ರೂ ಏನು ಸುತ್ತಲೂ ನಾವು ಬಿಡ್ತಾ ಇದ್ವಿ ಸೆಟ್ ಬ್ಯಾಕ್ ಅಂತ ಏನ್ ಹೇಳ್ತೀವಿ, ಆ ಸೆಟ್ ಬ್ಯಾಕ್ ಏರಿಯಾವನ್ನ ಇವಾಗ ತುಂಬಾನೇ ಕಡಿಮೆ ಮಾಡಿ ಒಂದು ಅಧಿಸೂಚನೆಯನ್ನ ನಮ್ಮ GBA ಹೊರಡಿಸಿದೆ. ಅದು ಯಾವೆಲ್ಲ ಸೈಟಿಗೆ ಅನ್ವಯವಾಗುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಎಂಟರ್ ಆಗೋಣ. ಏನು ನಮ್ಮ ಬೆಂಗಳೂರಲ್ಲಿ ಕಟ್ಟಡ ನಿರ್ಮಾಣ ನಿಯಮಗಳಲ್ಲಿ ಒಂದು ಮಹತ್ವದ ಬದಲಾವಣೆಯನ್ನ ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ತಂದಿದೆ ಅಂತಲೇ ಹೇಳಬೇಕು. ಯಾಕಂತಂದ್ರೆ ಸುಮಾರು BBMP ಎಲ್ಲನೂ ಸ್ಟ್ರಿಕ್ಟ್ ಅನ್ನೋದನ್ನ ಒಂದು ಮಾಡಿತ್ತು. ಆದ್ರೆ ಇವಾಗ ಅದನ್ನ ಒಂದು ಸಡಿಲಗೊಳಿಸಿ ಒಂದು ಅಧಿಸೂಚನೆಯನ್ನ ಕೂಡ ಹೊರಡಿಸಿದೆ. ಏನು 600 ಚದುರಡಿಯಿಂದ 1600 ಚದುರಡಿ ವರೆಗಿನ ನಿವೇಶನಗಳಲ್ಲಿ ನಿರ್ಮಿಸುತ್ತಿರುವಂತಹ ವಸತಿ ಮತ್ತೆ ವಾಣಿಜ್ಯ ಕಟ್ಟಡಗಳ ಸುತ್ತಲೂ ಬಿಡಬೇಕಾಗಿರುವ ಜಾಗವನ್ನ ಕಡಿಮೆ ಮಾಡಿ ಅಧಿಸೂಚನೆಯನ್ನ ಹೊರಡಿಸಿದೆ. ಏನು ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಪ್ರಾಧಿಕಾರ ಅಂತ ಇದೆ, ಈ ವ್ಯಾಪ್ತಿಯಲ್ಲಿ ನಿರ್ಮಿಸುವಂತಹ ಕಟ್ಟಡಗಳ ಸೆಟ್ ಬ್ಯಾಕ್ ನಿಯಮಗಳನ್ನ ಸಡಿಲಗೊಳಿಸಿ ಒಂದು ಕರಡು ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಮತ್ತೆ ಕಟ್ಟಡಗಳು ಏನು ಯಾವುದೇ ಒಂದು ಕಟ್ಟಡವನ್ನ ಕಟ್ಟಬೇಕು ಅಂತಂದ್ರೆ ಆ ಸುತ್ತ ನಾವೇನ್ ಬಿಡ್ತಾ ಇದ್ವಿ ಆ ಜಾಗವನ್ನು ಕೂಡ ಸೆಟ್ ಬ್ಯಾಕ್ ಏರಿಯಾ ಅಂತ ಏನ್ ಹೇಳ್ತೀವಿ, ಆ ಸೆಟ್ ಬ್ಯಾಕ್ ಏರಿಯಾವನ್ನ ಕಡಿಮೆ ಮಾಡಿದೆ. ಏನು ಈ ಸೆಟ್ ಬ್ಯಾಕ್ ಏರಿಯಾ ಡೈಮೆನ್ಷನ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ಲ್ಯಾಬ್ ವೈಸ್ ಫಿಕ್ಸ್ ಅನ್ನ ಮಾಡಿದ್ದಾರೆ. ಯಾಕಂದ್ರೆ ಇದು ಏನು 600 ಚದರಡಿಯಿಂದ 1600 ಚದರಡಿವರೆಗಿನ ನಿವೇಶನಗಳಲ್ಲಿ ನಿರ್ಮಿಸಿರುವಂತಹ ಮತ್ತೆ ನಿರ್ಮಿಸುತ್ತಿರುವಂತಹ ಮತ್ತೆ ನಿರ್ಮಿಸಲಿರುವ ವಸತಿ ಮತ್ತೆ ವಾಣಿಜ್ಯ ಕಟ್ಟಡಗಳ ಸುತ್ತಲೂ ಬಿಡಬೇಕಾಗಿರುವಂತಹ ಜಾಗದ ಸೆಟ್ ಬ್ಯಾಕ್ ವಿಸ್ತೀರ್ಣವನ್ನ ಕಡಿತಗೊಳಿಸಲಾಗಿದೆ. ಈ ಸಂಬಂಧ ಪರಿಷ್ಕೃತ ಮಾಸ್ಟರ್ ಪ್ಲಾನ್ 2015ರ ವಲಯ ನಿಯಮಗಳು ಮತ್ತೆ ಗ್ರೇಟರ್ ಬ್ಯಾಂಗ್ಳೂರ್ ತಿದ್ದುಪಡಿ ನಿಯಂತ್ರಣ 2025ಕ್ಕೆ ತಿದ್ದುಪಡಿಯನ್ನ ಕೂಡ ತರಲಾಗಿದೆ. ಏನು ಈ ಸೆಟ್ ಬ್ಯಾಕ್ ನಿಯಮಗಳ ಸಡಿಲಿಕೆ ಈಗಾಗಲೇ ನಿರ್ಮಾಣಗೊಂಡಿರುವಂತಹ ಕಟ್ಟಡಗಳು ಮತ್ತೆ ಹೊಸದಾಗಿ ನಿರ್ಮಿಸುತ್ತಿರುವಂತಹ ಕಟ್ಟಡಗಳು ಮತ್ತೆ ನಿರ್ಮಾಣ ಹಂತದಲ್ಲಿರುವಂತಹ ಕಟ್ಟಡಗಳಿಗೂ ಕೂಡ ಇದು ಅನ್ವಯಿಸುತ್ತದೆ. ಇದರಂತೆ ನಮ್ಮ ಪರಿಷ್ಕೃತ ನಕ್ಷೆ ಮಂಜೂರಾತಿಗೆ ಅನುಮೋದನೆ ಕೂಡ ಸಿಗ್ತಾ ಇದೆ. ಈ ನಿಯಮ ಸ್ಟಿಲ್ಟ್ ಮಹಡಿಯನ್ನ ಹೊರತುಪಡಿಸಿ ಸೆಲ್ಲರ್ ಅಂತ ಹೇಳ್ತೀವಿ, ಸೆಲ್ಲರ್ ಅನ್ನ ಹೊರತುಪಡಿಸಿ 12 ಮೀಟರ್ ಎತ್ತರದವರೆಗಿನ ಅಂದ್ರೆ 40 ಅಡಿ ಬಿಲ್ಡಿಂಗ್ಗಳಿಗೆ ಎಲ್ಲಕ್ಕೂ ಕೂಡ ಇದು ಅಪ್ಲಿಕಬಲ್ ಆಗುತ್ತೆ. ಏನು ಈ ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ಸೆಟ್ ಬ್ಯಾಕ್ ನಿಯಮಗಳ ಪ್ರಕಾರ 600 ಚದುರಡಿ ವಿಸ್ತೀರ್ಣದ ನಿವೇಶನಗಳಲ್ಲಿನ
ಕಟ್ಟಡಗಳ ಸುತ್ತಲೂ 1 ಮೀಟರ್ ಅಂದ್ರೆ 3.28 ಫೀಟ್ ಜಾಗವನ್ನ ಬಿಡಬೇಕು. ಇವಾಗ ಹಾಲಿ ಇದ್ದಂತಹ ಒಂದು ನಿಯಮದ ಪ್ರಕಾರ 1200 ಚದುರಡಿ ವಿಸ್ತೀರ್ಣದ ನಿವೇಶನಗಳಲ್ಲಿ ಮುಂಭಾಗವನ್ನ 1.44 ಮೀಟರ್, ಉಳಿದಂತೆ ಸುತ್ತಲೂ 1 ಮೀಟರ್. ಇನ್ನ 1500 ಚದುರಡಿ ಸೈಟ್ ಏನಾದ್ರೂ ಮನೆ ಏನಾದ್ರೂ ಇತ್ತು ಅಂದ್ರೆ ಅದಕ್ಕೆ 1.8 ಮೀಟರ್ ಮುಂಭಾಗ, ಸುತ್ತಲೂ 1 ಮೀಟರ್ ಅನ್ನ ಬಿಡಬೇಕಾಗಿತ್ತು. ಇದು ಇದ್ದಿದ್ದು ಯಾಕಂದ್ರೆ ಸುತ್ತಲೂ ಮಿನಿಮಮ್ 3 ಫೀಟ್ ಅಂತೂ ಬಿಡ್ಲೇಬೇಕಾಗಿತ್ತು ಇವಾಗ ಹಾಲಿ ಇದ್ದಂತಹ ಕರಡು ನಿಯಮದ ಪ್ರಕಾರ. ಇವಾಗ ಏನದನ್ನ ಸಡಿಲಗೊಳಿಸಿದ್ದಾರೆ ಅದರ ಪ್ರಕಾರ ನೋಡೋದಾದ್ರೆ 600 ಚದುರಡಿವರೆಗಿನ ವಿಸ್ತೀರ್ಣದ ನಿವೇಶನಗಳಲ್ಲಿ ನಿರ್ಮಿಸಿರುವಂತಹ ಕಟ್ಟಡಗಳಲ್ಲಿ ಮುಂಭಾಗದಲ್ಲಿ ಮಾತ್ರ 2.5. 1600 ಚದುರಡಿ ಅಲ್ಲ ನಾನು ಹೇಳ್ತಿರೋದು, ಇದು ಜಸ್ಟ್ 20-30 ಸೈಟಿಗೆ ನೀವು ಮುಂಭಾಗ ಮಾತ್ರನೇ 2.5 ಅಡಿ ಜಾಗವನ್ನ ಬಿಡಬೇಕು. ಅದು ಬಿಟ್ರೆ ಇನ್ನ ಸುತ್ತನೂ ಯಾವುದೇ ಸೆಟ್ ಬ್ಯಾಕ್ ಬಿಡೋ ತರ ಇಲ್ಲ. ಅದು ಬಂದ್ಬಿಟ್ಟು ಓನ್ಲಿ 600 ಸ್ಕ್ವೇರ್ ಫೀಟ್ ಸೈಟಿಗೆ ಮಾತ್ರ. ಇನ್ನ ಹಿಂಬದಿಯಲ್ಲಿ ಸೆಟ್ ಬ್ಯಾಕ್ ನಿಂದ ವಿನಾಯಿತಿಯನ್ನ ನೀಡಿದರೆ ಹಿಂಬದಿ ಬಿಡಂಗಿಲ್ಲ, ಮುಂದೆ ಮಾತ್ರ 2.5 ಅಡಿ. ಹಾಗೆಯೇ ಬಲ ಮತ್ತೆ ಎಡಬದಿಯ ಯಾವುದಾದ್ರೂ ಒಂದು ಕಡೆಗೆ 1.5 ಅಡಿ ಸೆಟ್ ಬ್ಯಾಕ್ ಅನ್ನ ಬಿಡಬೇಕು. ಇದು ಬಂದ್ಬಿಟ್ಟು 600 ಚದುರಡಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗೋದು. ಇನ್ನ 600 ಚದುರಡಿಗೆ ಮೇಲ್ಪಟ್ಟು ಅಪ್ ಟು 1600 ಚದುರಡಿವರೆಗಿನ ನಿವೇಶನಗಳಲ್ಲಿ ಮುಂಭಾಗದಲ್ಲಿ 0.9 ಮೀಟರ್ಸ್, 0.9 ಮೀಟರ್ಸ್, ಹಿಂಭಾಗದಲ್ಲಿ 0.7 ಮೀಟರ್ಸ್, ಮತ್ತೆ ಎಡ ಮತ್ತು ಬಲಬದಿಯ ಯಾವುದಾದರೂ ಒಂದು ಕಡೆ 0.7 ಮೀಟರ್ಸ್ ನಷ್ಟು ಸೆಟ್ ಬ್ಯಾಕ್ ನಿಗದಿಪಡಿಸಲಾಗಿದೆ. ಇನ್ನ 150 ಚದುರ ಮೀಟರ್ನಿಂದ 4000 ಚದುರ ಮೀಟರ್ ವರೆಗಿನ ನಿವೇಶನಗಳಲ್ಲಿ ನಿರ್ಮಿಸಿರುವಂತಹ ಕಟ್ಟಡಗಳ ಸುತ್ತಲೂ 5 ಮೀಟರ್ ಜಾಗವನ್ನ ಸೆಟ್ ಬ್ಯಾಕ್ ಆಗಿ ಬಿಡಲೇಬೇಕು. ಇನ್ನ 750 ಚದುರ ಮೀಟರ್ ವರೆಗಿನ ನಿವೇಶನಗಳಲ್ಲಿ ನಿಗದಿಪಡಿಸಿರುವಂತಹ ಸೆಟ್ ಬ್ಯಾಕ್ ತೆರೆದ ಮೆಟ್ಟಿಲುಗಳನ್ನ ನಿರ್ಮಿಸಿಕೊಳ್ಳಲು ಅವಕಾಶವನ್ನ ಕೊಟ್ಟಿದ್ದಾರೆ. ಏನು ನಮ್ಮ ಬಡ ಮತ್ತೆ ಮಧ್ಯಮ ವರ್ಗದವರು ದುಬಾರಿ ಬೆಲೆಯನ್ನ ಕೊಟ್ಟು ದೊಡ್ಡ ವಿಸ್ತೀರ್ಣದ ನಿವೇಶನಗಳನ್ನ ಖರೀದಿಸಿ ಒಂದು ಸೂರು ಕಟ್ಟಿಸಿಕೊಳ್ಳೋದು ಕೂಡ ಸಾಧ್ಯ ಆಗ್ತಾ ಇರಲ್ಲ. ಯಾಕಂದ್ರೆ ಅವ್ರ ಲಿಮಿಟ್ ಎಲ್ಲನೂ 2030 2040 ಮಾತ್ರನೇನೆ. ಈ ಬಹುತೇಕರು ಕಡಿಮೆ ವಿಸ್ತೀರ್ಣದ ನಿವೇಶನಗಳಲ್ಲಿ ಮನೆ ನಿರ್ಮಿಸುತ್ತಿದ್ದು ಸೆಟ್ ಬ್ಯಾಕ್ ಬಿಡದೆ, ಸುತ್ತಲೂ ಜಾಗವನ್ನ ಬಿಡದೆ ಈ ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇದ್ರು. ಕಟ್ಟಡದ ಸುತ್ತಲೂ ನಿಗದಿತ ಜಾಗ ಬಿಡದಿರುವುದು ಸುಮಾರು ಸಮಸ್ಯೆಗಳಿಗೆ ಕಾರಣವಾಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ GBA ಒಂದು ಕಳವಳವನ್ನ ವ್ಯಕ್ತಪಡಿಸ್ತಾ ಇದೆ. ಯಾಕಂತಂದ್ರೆ ಇವಾಗ ಏನು ಈ ಸೆಟ್ ಬ್ಯಾಕ್ ಅನ್ನ ಅನೌನ್ಸ್ ಮಾಡಿದೆ ನಿಜವಾಗೂ ರಿಯಲಿ ಗ್ರೇಟ್ ಅಂತಾನೆ ಹೇಳ್ಬೇಕು. ಬಟ್ ವೆಂಟಿಲೇಷನ್ ಕಡಿಮೆ ಆಗುತ್ತೆ, ಆದ್ರೆ ಇಟ್ಸ್ ಓಕೆ, ಜಾಗ ಉಳಿಯುತ್ತೆ ಅನ್ನೋದು ಒಂದೇನೇನೆ. ಇನ್ನ ಸುಮಾರು 1.5 ಎಕರೆಯಷ್ಟು ವಿಸ್ತೀರ್ಣದ ಪ್ರದೇಶಗಳಲ್ಲಿ ಇದು ಅಪಾರ್ಟ್ಮೆಂಟ್ ಮಾತ್ರ ಅಪ್ಲಿಕೇಬಲ್ ಆಗೋದು. ನಿರ್ಮಿಸುತ್ತಿರುವ ಕಟ್ಟಡಗಳ ತಳಮಹಡಿ ಅಥವಾ ಮಹಡಿಗಳಲ್ಲಿ ವಾಹನಗಳ ನಿಲುಗಡೆಗೆ ಕಾರುಗಳ ಲಿಫ್ಟ್ ವ್ಯವಸ್ಥೆಯನ್ನು ಕೂಡ ಅಳವಡಿಸೋದಕ್ಕೆ ಅವಕಾಶವನ್ನ ನಮ್ಮ GBA ಕೊಡ್ತಾ ಇದೆ. ಮತ್ತೆ ಈ ನಿವೇಶನಗಳಲ್ಲಿ ವಾಹನಗಳ ಪ್ರವೇಶ ಮತ್ತೆ ನಿರ್ಗಮಕ್ಕೆ ಹೋಗೋದಕ್ಕೂ, ಎಕ್ಸಿಟ್ ಮತ್ತೆ ಎಂಟ್ರಿ ಎರಡಕ್ಕೂ ಕೂಡ ರ್ಯಾಂಪ್ ಹಾಕೋದಕ್ಕೂ ಕೂಡ ಜಾಗ ಬಿಡೋದಕ್ಕೆ ವಿನಾಯಿತಿಯನ್ನು ಕೂಡ ನಮ್ಮ GBA ಕೊಡ್ತಾ ಇದೆ. ಇನ್ನು 1.5 ಎಕರೆಗಿಂತ ಮೇಲ್ಪಟ್ಟ ನಿವೇಶನಗಳಲ್ಲಿ ನಿರ್ಮಿಸುವ ಕಟ್ಟಡಗಳಿಗೆ ಕಾರ್ಗಳ ಲಿಫ್ಟ್ ಜೊತೆಗೆ ಹ್ಯಾಂಪರ್ಸ್ ಗಳನ್ನು ಕೂಡ ಹಾಕೋಬಹುದು, ರ್ಯಾಂಪ್ ಕೂಡ ಹಾಕೊಳ್ಬಹುದು. ರ್ಯಾಂಪ್ ಹಾಕೊಂಡ್ರು ಕೂಡ ನಿಮ್ಗೆ ಯಾವುದೇ ತರ ಅಬ್ಜೆಕ್ಷನ್ ಅನ್ನೋದು ಇರಲ್ಲ, ಬಟ್ ಪರ್ಮಿಷನ್ ಒಂದು ತಗೊಳ್ಬೇಕಷ್ಟೇ. ಯಾಕಂತಂದ್ರೆ ಇದು ಪಾರ್ಕಿಂಗ್ ಆಗ್ಬೋದು ಅಥವಾ ನಿಮ್ಗೆ ಒಂದು ಸೆಟ್ ಬ್ಯಾಕ್ ಆಗ್ಬೋದು, ನಿಜವಾಗೂ ತುಂಬಾನೇ ಒಂದು ಎಕ್ಸಂಪ್ಷನ್ ಅನ್ನ ಕೊಟ್ಟಿದೆ. ಇದು ಎಲ್ಲರೂ ಕೂಡ ಸೆಟ್ ಬ್ಯಾಕ್ ಅನ್ನ ಅಳವಡಿಸ್ಕೊಂಡೇನೆ ಬಿಲ್ಡಿಂಗ್ ಪ್ಲಾನ್ ಅನ್ನ ತಗೊಳ್ಳಿ. ಯಾಕಂತಂದ್ರೆ ನೀವು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ತಗೊಂಡ್ರೆ ನಿಮ್ಗೆ ಅದರಲ್ಲಿ ತುಂಬಾನೇ ಬೆನಿಫಿಟ್ಸ್ ಅನ್ನೋದೊಂದು ಬರುತ್ತೆ. ಅದರಿಂದ ಬಿಲ್ಡಿಂಗ್ ಪ್ಲಾನ್ ಮಾಡಿಸ್ಬೇಕಂದ್ರೆ ಏನೇನೆ ನೀವು ಸೆಟ್ ಬ್ಯಾಕ್ ಆಸ್ ಪರ್ ಆರ್ಡರ್ ತಗೊಂಡೋಗಿ ಆ ಆರ್ಡರ್ ಅನ್ನ ಆರ್ಕಿಟೆಕ್ಚರ್ ಕೊಟ್ಬಿಟ್ಟು ಅದ್ರ ಪ್ರಕಾರನೇ ನೀವು
ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ನ ಸ್ಟಾರ್ಟ್ ಮಾಡಿ. ಇನ್ನು ಇವಾಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗೋಗಿರೋವ್ ಏನ್ ಮಾಡೋದು, ಅರ್ಧಂಬರ್ಧ ಮಾಡಿರೋವ್ ಏನ್ ಮಾಡೋದು ಅಂತಂದ್ರೆ ಅದಕ್ಕೆ ನೆಕ್ಸ್ಟ್ ಏನು ಒಂದು ರೂಲ್ಸ್ ಅನ್ನ ತರ್ತಾನೆ, ಅದೇ ಮಾಮೂಲಿ ಫೆನಾಲ್ಟಿ ಮೊನ್ನೆ ಇದ್ ಮಾಡಿದ್ನಲ್ಲ, ಆ ಫೆನಾಲ್ಟಿಯನ್ನ ಕಟ್ಟಿಬಿಟ್ಟು ನೀವು ಇದ್ ಮಾಡ್ಕೊಳ್ಬೇಕು. ಯಾಕಂತಂದ್ರೆ ಇವು ಮೊನ್ನೆ ಫೆನಾಲ್ಟಿ ಆಯ್ತು, ಇವತ್ತು ಸೆಟ್ ಬ್ಯಾಕ್ ಅಲ್ಲಿ ಎಕ್ಸಾಮ್ಷನ್ ಆಯ್ತು, ನೆಕ್ಸ್ಟ್ ಇನ್ ಏನ್ ತರ್ತಾನೋ ಗೊತ್ತಿಲ್ಲ. ಅದರಿಂದ ಒಂದೊಂದು ಕೂಡ ನಮ್ಮ ಕರ್ನಾಟಕ ಸರ್ಕಾರ ಜನಗಳಿಗೆ ಒಂದು ಸರಿಯಾದ ವ್ಯವಸ್ಥೆಯನ್ನ ಕಲ್ಪಿಸ್ತಾ ಇದೆ ಅಂತೇಳಿ ಒಂದು ಖುಷಿ ಪಡ್ಬೇಕು. ಫ್ರೆಂಡ್ಸ್, ಯಾರ್ಯಾರು ಕನ್ಸ್ಟ್ರಕ್ಷನ್ ಅನ್ನ ಶುರು ಮಾಡ್ತೀರಾ ಅವರು ಈ ಸೆಟ್ ಬ್ಯಾಕ್ ಒಂದು ಅಮೆಂಡ್ಮೆಂಟ್ ಅನ್ನ ಇಟ್ಕೊಂಡು ಅದರ ಪ್ರಕಾರನೇ ನೀವು ಕನ್ಸ್ಟ್ರಕ್ಷನ್ ಅನ್ನ ಶುರು ಮಾಡ್ಕೊಳ್ಳಿ. ಓಕೆ, ಏನಾದ್ರೂ ಇತ್ತು ಅಂದ್ರೆ ನನಗೆ ವಾಟ್ಸ್ಆಪ್ ಮಾಡಿ ಅಥವಾ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.